ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಾನು ಒಂದು 5 ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಶುರು ಮಾಡಿದೆ. ಸೊ ನೋಡಿ, ಇಷ್ಟು 4 ಬ್ಲೌಸೇ ಇಲ್ಲಿರೋದು. ಇನ್ನೊಂದು ಬ್ಲೌಸು ತಂದಿದ್ದೆ, ಅದೊಂದು ಸ್ವಲ್ಪ ಹುಕ್ಕು ಪ್ರಾಬ್ಲಮ್ ಇತ್ತು, ಅದಕ್ಕೆ ಅದು ರಿಟರ್ನ್ ಕೊಟ್ಟು ಬಂದಿದ್ದೀನಿ ಟೈಲರ್ಗೆ. ಸೊ ಅದನ್ನು ರೆಡಿ ಮಾಡಿ ಇನ್ನು ಇವತ್ತು ಇಲ್ಲ ನಾಳೆ ಕಳಿಸ್ಕೊಡ್ತಾರೆ. ಹಾಗಾಗಿ ಇರೋವಂಥ 4 ಬ್ಲೌಸು ಶೇರ್ ಮಾಡ್ಕೊಳ್ಳೋಣ ಅಂತಂದು ಬಂದೆ. ಸೊ ನಾನೇನು ಜಾಸ್ತಿ ಡಿಸೈನ್ಸ್ ಇಡ್ಸಿಲ್ಲ, ಇದು ಸುಮ್ಮನೆ ನಾರ್ಮಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಆದರೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಫಿಟ್ಟಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ವಾ ಈ ಕಾಟನ್ ಸ್ಯಾರೀಸು. ಇದು ಸೊ ಇದಕ್ಕೆ ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಆಫ್ ಆ್ಯಂಡ್ ಆಫ್ ಸ್ಯಾರಿ ಟೈಪ್ ಬರುತ್ತೆ. ಸ್ಯಾರೀಸು ನಾನು ಜಿಗ್ಜಾಗು ಫಾಲ್ಗೂ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಬ್ಲೌಸಸ್ ಒಂದು ಶೇರ್ ಮಾಡ್ಕೊತೀನಿ. ಬ್ಯಾಕ್ ಸೈಡ್ ಬಂದುಬಿಟ್ಟು ಈ ರೀತಿ ಸ್ಟಾರ್ ಇಡ್ಸಿದ್ದೀನಿ, ಬ್ಯಾಕು ಫ್ರಂಟೂ ಈ ರೀತಿಯೇ ಸ್ಟಾರ್ ಇಡ್ಸಿದ್ದೀನಿ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಫಿನಿಶಿಂಗ್ ಎಲ್ಲ ಸಖತ್ತಾಗಿ, ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿದ್ರೆ ಹೆಂಗಿರುತ್ತೋ ಆ ರೀತಿ ಇದೆ ಈ ಸಾರಿ. ಸ್ಟಿಚಿಂಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಓಲ್ಡ್ ಪಫ್ ಇಡಿಸಿದ್ದೀನಿ. ನನ್ನ ಪ್ರತಿಯೊಂದು ಸ್ಲೀವ್ಗೂ ನಾನು ಓಲ್ಡ್ ಪಫ್ ಇಟ್ಕೊತೀನಿ, ಈ ಥರ ಇಡಿಸ್ತೀನಿ. ಯಾಕೆಂದರೆ ಒಂಥರ ನೋಡಿ, ಈಗ ಹಾಕ್ಕೊಂಡಿದ್ದೀನಲ್ಲ, ಒಂಥರ ಏನೋ ಪ್ಲೈನ್ ಥರ ಕಂಡ್ರೆ ಚೆನ್ನಾಗಿರಲ್ಲ. ಇಲ್ಲೊಂಚೂರು ಓಲ್ಡ್ ಪಫ್ ಇಟ್ಟರೆ ಸಖತ್ತಾಗಿ ಕಾಣುತ್ತೆ. ಸೊ ಹಂಗಾಗಿ ಇದನ್ನು ನಾನು ಡೈಲಿ ಯಾವ ಬ್ಲೌಸ್ ಸ್ಟಿಚ್ ಮಾಡಿಸೋರು ಯಾವುದಾದ್ರೂ ಒಂದು ರೇರು ಅಂಥದಕ್ಕೆ ಬೇಡವೇ ಬೇಡ, ಚೆನ್ನಾಗಿರಲ್ಲ ಅಂದರೆ ಮಾತ್ರ ಅಂಥದಕ್ಕೆ ಸ್ಟಿಚ್ ಮಾಡಿಸಲ್ಲ. ಇನ್ನು ಆಲ್ಮೋಸ್ಟ್ ಇನ್ನು 3/4% ಬ್ಲೌಸಸ್ಗೆಲ್ಲ ಅದೇ ರೀತಿನೇ ಮಾಡಿಸಿರ್ತೀನಿ. ಪೈಪಿಂಗ್ ಕೊಡಿಸಿದ್ದೀನಿ, ಯಾಕೆಂದರೆ ಅದು ಆರೆಂಜು ಪಿಂಕ್ ಇದೆ. ಸೊ ಪಿಂಕ್ ಹೈಲೈಟ್ ಜಾಸ್ತಿ ಇದೆ ಸ್ಯಾರೀಲಿ. ಹಾಗಾಗಿ ಪಿಂಕ್ ಕಲರಲ್ಲಿ ಪೈಪಿಂಗ್ ಆ್ಯಂಡ್ ಥ್ರೆಡ್ ಕಟ್ಟೋದು ನೋಡಿ, ಚೆನ್ನಾಗಿ ಮಾಡ್ತಾರೆ. ಸ್ಟಿಚಿಂಗ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಇವ್ರದ್ದು. ಆಮೇಲೆ ಇದು ಯಾವ ಸ್ಯಾರಿದು ಅಂದರೆ ನನ್ನ ರೇಷ್ಮೆ ಸೀರೆ, ಅಂದರೆ ದೇವಿ ಕ್ರಿಯೇಷನ್ಸು, ಇಲ್ಲಿ ಯಾವುದು ಪಾಗೋಡದಲ್ಲಿ ಒಂದು ವಿಡಿಯೋ ಶೂಟ್ಗೆ ಅಂತ ಹೋಗಿದ್ವಲ್ಲ, ಆವಾಗ ಸ್ಯಾರಿನ ನಾನು ವೇರ್ ಮಾಡ್ಕೊಂಡು ಹೋಗಿದ್ದೆ ಅವ್ರದ್ದು ವಿಡಿಯೋ ಶೂಟ್ಗೆ. ಅದು ಬ್ಲೌಸ್ ಏನು ಮಿಸ್ಟೇಕ್ ಆಗಿತ್ತು ಅಂದರೆ, ಆ ಸ್ಯಾರೀಲಿ ಬ್ಲೌಸ್ ಏನಾದರೂ ಇದು ಕೆಟ್ಟೋಗ್ಬಿಟ್ರೆ ಮತ್ತು ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಇದಾಗಲ್ಲ. ಹಾಕ್ಕೊಳ್ಳೋದೇ ಯಾವಾಗಲೂ ತುಂಬ ಅಪರೂಪ, ಒಂದು ಸಾರಿ ಹಾಕ್ಕೊಂಡ್ರೆ ಸ್ಯಾರಿನ. ಅಂಥದ್ರಲ್ಲಿ ಬ್ಲೌಸ್ ಇಷ್ಟ ಆಗಲಿಲ್ಲ ಅಂದರೆ ಇನ್ನು ಮುಟ್ಟಕ್ಕೆ ಹೋಗಲ್ಲ ಸ್ಯಾರಿ. ಸೊ ಹಂಗಾಗಿ ಥ್ರೆಡ್ಡು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಈಗ ಇದೇನಿದೆಯೋ ಸ್ಯಾರಿ ಕಲರ್ ಥ್ರೆಡ್ ಇದು. ಸೊ ನನಗೆ ಹಾಕ್ಕೊಟ್ಟಿದ್ದು ಥ್ರೆಡ್ಡು ಫುಲ್ಲು ಡಾರ್ಕ್ ಕಲರ್ ಹಾಕ್ಬಿಟ್ಟಿದ್ರು. ಅದಕ್ಕೂ ಸಂಬಂಧನೇ ಇರಲಿಲ್ಲ. ಸೊ ಹಂಗಾಗಿ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಟೈಲರ್ಗೆ ಮತ್ತೆ ತಗೊಂಡೋಗಿ ತೋರಿಸಿ ಹೇಳಿದೆ. ಆವಾಗ ಪರವಾಗಿಲ್ಲ, ನೀವು ಅಮೌಂಟ್ ಏನು ಕೊಡಬೇಡ್ರಿ, ಸೊ ನಾನು ಬ್ಲೌಸ್ ಪೀಸ್ ತೊಗೊಂಡು ನೀವು ಕೊಡಿಸಿದ್ರೆ ಸಾಕು, ಬ್ಲೌಸ್ ಪೀಸ್ ಒಂದು ಕೊಡಿಸಿ, ನಾನು ಇನ್ನು ಉಳಿಕೆ ಆಗಿರೋದು ಸ್ಟಿಚಿಂಗು ವರ್ಕು ಎಲ್ಲ ಫ್ರೀಯಾಗೆ ಮಾಡಿಕೊಡ್ತೀನಿ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಆವಾಗ ಓಕೆ ಅಂತ ಇದನ್ನು ಕೊಟ್ಟು ಬಂದಿದ್ದು. ನೋಡಿ, ವರ್ಕ್ ಮಾಡಿ ಕಳಿಸಿದ್ದಾರೆ. ಸೊ ಸ್ಟಿಚಿಂಗು ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಸೊ ಇದು ಮಾತ್ರ ತುಂಬ ಇಷ್ಟ ಆಯ್ತು ಈಗ. ಸೊ ಆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವಾಗಲಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ವರ್ಕು ಅಷ್ಟೇ, ಫಿನಿಶಿಂಗ್ ನೋಡಿ ಏನು ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಬ್ಯಾಕ್ ಈ ರೀತಿ, ಇದಕ್ಕೂ ಅಷ್ಟೇ ಪಫ್ ಆ್ಯಂಡ್ ಸ್ಲೀವು ನಿಮಗೆ ಲೈಟಾಗಿ ಕಾಣಿಸ್ತಾ ಇದೆ, ಪಫ್ ಅಷ್ಟೇ. ಇಲ್ಲಿ ಈ ರೀತಿ ಫ್ರಂಟ್ ಈ ಥರ ಫಿನಿಶಿಂಗ್ ಸಖತ್ತಾಗಿದೆ. ಮತ್ತು ಇದೊಂದು ಕಾಟನ್ ಸ್ಯಾರಿ. ಇದು ಆರೆಂಜ್ ಕಲರ್ ಕಾಟನ್ ಸ್ಯಾರಿ. ಇದಕ್ಕೆ ಈಗೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ಲ ಈ ಥರ ಸ್ಲೀವು. ಸೊ ಒಂದು ಹಾಫ್ ಇಲ್ಲಿಗೆ ಇಡೋದು, ಸ್ವಲ್ಪ ಲೂಸ್ ಇರುತ್ತೆ ಸ್ಲೀವು. ಇಲ್ಲಿ ಓಲ್ಡ್ ಪಫ್ ಬರುತ್ತೆ. ನೋಡಿ ಈ ರೀತಿ ಕಾಣುತ್ತೆ ಸ್ಲೀವ್. ಈ ಥರ ಫ್ರಂಟ್ ಈ ಥರ ರೌಂಡ್ ನೆಕ್ ಇಡ್ಸಿದ್ದೀನಿ. ಬ್ಯಾಕು ಅಷ್ಟೇ ನಾರ್ಮಲ್ ಬ್ಲೌಸ್ ಹೊಲಿರಿ ಅಂತಂದು ಹೇಳಿದ್ದೆ. ಬ್ಯಾಕು ನಾರ್ಮಲಾಗಿ ಹೊಲಿದಿದ್ದಾರೆ. ಆದರೆ ಫಿಟ್ಟಿಂಗ್ ವೈಸ್ ಮಾತ್ರ ಸಖತ್ತಾಗಿದ್ದಾವೆ ಬ್ಲೌಸುಗಳು ಈ ಸಾರಿ. ಸೊ ಇದೊಂದು, ಇವನ್ನೆಲ್ಲ ವೇರ್ ಮಾಡಿದಾಗ ಆ ಸ್ಯಾರೀಸ್ ಎಲ್ಲ ಬಂದಮೇಲೆ ನಾನು ತೋರಿಸ್ತೀನಿ, ವೇರ್ ಮಾಡ್ದಂಗೆಲ್ಲ ಒಂದೊಂದು. ಇನ್ನೇನು ಈಗ ಶ್ರಾವಣ ಮಾಸ ಬಂದರೆ ಬರೀ ಪೂಜೆಗಳು ಹಬ್ಬಗಳೇ ಶುರುವಾಗ್ತವೆ. ಹಾಗಾಗಿ ಎಲ್ಲ ಒಂದೊಂದು ಪೂಜೆಗೂ ಹಬ್ಬಕ್ಕೂ ಹಾಕ್ಕೊಂತೀನಿ ಇನ್ಮೇಲೆ ಸ್ಯಾರೀಸ್. ಈ ನಡುವೆ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಕಾಟನ್ ಸಿಲ್ಕ್ ಸ್ಯಾರಿ. ಬ್ಯಾಕ್ ಬಂದುಬಿಟ್ಟು ಪಾಟ್ ಶೇಪ್ ಇಟ್ಟಿದ್ದಾರೆ ನೋಡಿ, ಈ ರೀತಿ ಪಾಟ್ ಶೇಪು. ಫ್ರಂಟ್ ಬಂದುಬಿಟ್ಟು ಪೈಪಿಂಗೇ ಕೊಟ್ಟಿರೋದು, ಬ್ಯಾಕು ಫ್ರಂಟು ಕೂಡ ಪೈಪಿಂಗೇ ಕೊಟ್ಟಿದ್ದಾರೆ. ಸೊ ಇದು ಒಂಥರ ಶೇಪ್ ಈ ಥರ ಬರುತ್ತಲ್ಲ, ಆ ಥರ ಇಟ್ಟಿದ್ದಾರೆ. ಫಿಟ್ಟಿಂಗ್ ಇದು ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಂಡಿತ್ತು. ಹಾಕ್ಕೊಂಡು ನಾನು ಆಲ್ರೆಡಿ ನೋಡಿದೆ. ಸೊ ಚೆನ್ನಾಗಿದೆ. ಸ್ಲೀವ್ ಬಂದುಬಿಟ್ಟು ನಾರ್ಮಲ್ಲಾಗೆ ಓಲ್ಡ್ ಪಫ್ ಇಡ್ಸೀನಿ. ಇದು ಓಲ್ಡ್ ಪಫ್ ಅಂದರೆ ಜಾಸ್ತಿ ಗುಬ್ಬಿ ಥರನೂ ಕಾಣಲ್ಲ, ನಾರ್ಮಲ್ ಸ್ಲೀವ್ ಥರನೇ ಇರುತ್ತೆ, ಒಂಚೂರು ಪಫ್ ಥರ ಕಾಣುತ್ತೆ ಅಷ್ಟೇ. ಸೊ ನಾರ್ಮಲ್ ಬ್ಲೌಸೇ ಅಂದ್ಕೋಬೋದು ಹಾಕ್ಕೊಂಡ್ರು. ಅಷ್ಟು ಚೆನ್ನಾಗಿ ಕಂಡು ಕಾಣದೇ ಇರೋ ಥರ ಅಂತಾರಲ್ಲ, ಆ ಥರ ಹೊಲ್ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ನಮಗೆ ಸ್ಲೀವ್ ನಾರ್ಮಲ್ ಸ್ಲೀವ್ ಅಷ್ಟೇ ಉದ್ದ.
ಸೊ ಇಷ್ಟು ಈಗೆಲ್ಲ ತುಂಬ ಕಾಸ್ಟು ಬ್ಲೌಸಸ್ದು. ಸೊ ಹಂಗಾಗಿ ನಾನು ಡಿಸೈನ್ಸ್ ಏನು ಹೆವಿ ಇಡ್ಸಕ್ಕೆ ಹೋಗಲ್ಲ. ಡಿಸೈನ್ಸ್ ಇಟ್ಟಂಗೆಲ್ಲ ನಮಗೆ 1000 ಮೇಲೆ ಹೋಗುತ್ತೆ ಒಂದೊಂದು ಬ್ಲೌಸು. ಸೊ ಹಂಗಾಗಿ ನಾನು ಎಲ್ಲ ನಾರ್ಮಲ್ ಬ್ಲೌಸಸ್ಸೇ ಹೊಲಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಕಾಸ್ಟ್ಲಿ ಸ್ಯಾರಿ ಅಂತಂದರೆ ಮಾತ್ರ ಒನ್ ಟೈಮ್ ಹೊಲಿಸ್ಕೋಬೋದು, ಇಲ್ಲಾಂದರೆ ಅದೂ ಬೇಕಾಗಿರಲ್ಲ. ಯಾಕೆಂದರೆ ನಾವು ಎಂಥ ಸ್ಯಾರಿನೇ 10,000 20,000 ಸ್ಯಾರಿ ತೊಗೊಂಡ್ರು ಕೊಟ್ಟು ಹಾಕ್ಕೊಳ್ಳೋದೇ ಒಂದು ಸಾರಿ. ಅದನ್ನು ಮತ್ತೆ ನಾವು ಹಾಕ್ಕೋಬೇಕಂದ್ರೆ ಅಯ್ಯೋ ಹಾಕ್ಕೊಂಡಿದ್ವಲ್ಲ ಅದು ಆಲ್ರೆಡಿ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಡ್ತೀವಿ. ಸೊ ಹಂಗಾಗಿ ಬ್ಲೌಸ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ನನಗೆ ಸರಿ ಅನ್ನಿಸ್ಲಿಲ್ಲ. ಈ ಸಾರಿ ಎಲ್ಲ ನಾರ್ಮಲಾಗಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಬ್ಲೌಸಸ್. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಮೊನ್ನೆ ನಾವು ಪಾವಗಡ ಹೋಗಿದ್ವಿ. ಇಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ತಾಕ್ಷಿಬಾಯಿ ಶಿವಸಾಯಿ ಸಿಲ್ಕ್ ಅವರು ಹಿಂದೂಪುರದವರು ಬಂದ್ಬಿಟ್ಟು ಇಲ್ಲಿ ಒಂದು ಈವೆಂಟ್ನ ಇಟ್ಕೊಂಡಿದ್ರು ಚಿಕ್ಕದಾಗಿ ಸ್ಯಾರೀಸ್ದು. ಸೊ ಹಂಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಸುಮಾರು ಅಂದರೆ ಒಂದು 10 days ಹಿಂದೆನೇ ಹೇಳಿದ್ರು, ಇಂಥ ಡೇಟ್ಗೆ ಈ ಥರ ಮಾಡೋಣ ಅಂತಂದು ಹೇಳಿದ್ರು ನಮಗೂ. ಸರಿ ಆಯಿತು ಬರ್ತೀವಿ ಅಂತಂದು ಹೇಳ್ಬಿಟ್ಟು ಅವತ್ತಿನ ದಿನ ಫ್ರೀ ಮಾಡಿಕೊಂಡು ಮಧ್ಯಾಹ್ನ ಅವರು 3 ಗಂಟೆ ಅಷ್ಟರಲ್ಲಿ ಬರ್ರಿ ಅಂತ ಹೇಳಿದ್ರೆ ನಾವು 3:30 ಹೋಗಿದ್ದೀವಿ. ಅದಕ್ಕೆಲ್ಲ ರೀಸನ್ನು ಕಾರಣ ಏನಂದರೆ ನಮ್ಮ ಮನೆಯವರು ಅವರು ಎಲ್ಲಾದರೂ ವರ್ಕ್ಗೆ ಅಂತ ಹೋಗಿರ್ತಾರೆ, ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಇದು. ಆದ್ರೂ 3:30 ಹೋದ್ವಿ. ಹೋಗೋಷ್ಟರಲ್ಲಿ ಆಲ್ರೆಡಿ ಇಷ್ಟೊಂದು ಜನ ಸೇರಿದ್ರು. ಸೊ ಹೋಗಿದ ತಕ್ಷಣ ನಾನು ಜಾಯಿನ್ ಆದೆ. ಸೊ ಇಲ್ಲೇನು ಈವೆಂಟು ಅಂದರೆ ಸ್ಯಾರೀಸು ಸುಮಾರು ಅಂದರೆ ಒಂದು 30, 40, 50ವರೆಗೂ ತಂದಿದ್ರು ಅನಿಸುತ್ತೆ ಸ್ಯಾರೀಸು. ಅದೆಲ್ಲನೂ ಒಂದೊಂದು ಲೈನಾಗಿ ಜೋಡಿಸಿಡೋದು. ಮತ್ತು ಇವ್ರು ಫಾಲೋವರ್ಸ್ ಎಲ್ಲರು ಅಂದರೆ ಇವ್ರಿಗೂ ಫಾಲೋ ಆಗಿರಬೇಕು. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಇನ್ಸ್ಟಾದಲ್ಲಿ. ಈ ರೀತಿ ಒಂದು ಈವೆಂಟ್ ಇಡ್ತಾ ಇದ್ದಾರೆ, ಸೊ ಬಂದು ನೀವು ಎಲ್ಲ ಆರಾಮಾಗಿ ಜಾಯಿನ್ ಆಗ್ಬೋದು ಅಂತಂದು ಹೇಳಿದ್ದೆ. ಅದನ್ನು ನೋಡ್ಕೊಂಡು ಬಂದಿದ್ದಾರೆ ತುಂಬ ಜನ. ಮತ್ತು ಇವರು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ ಇವ್ರ ಪೇಜಲ್ಲಿ, ತಾಕ್ಷಿಬಾಯಿ ಶಿವಸಾಯಿ ಸಿಲ್ಕ್ ಅಂತ. ಸೊ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಸೊ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಇರ್ತವೆ ಸ್ಯಾರೀಸ್ ಎಲ್ಲನೂ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಇಡೋದು. ಫಾಲೋ ಆಗಿರಬೇಕು ಇವ್ರ ಪೇಜ್ನ. ಅಂಥವ್ರು ಬಂದುಬಿಟ್ಟು ಒಂದು ಕಲರ್ನ ಗೆಸ್ ಮಾಡಬೇಕು. ಆ ಲೈನಲ್ಲಿ ಇಟ್ಟಿರ್ತಾರಲ್ಲ ಸ್ಯಾರೀಸು ಬಾಕ್ಸು ಕವರು, ಅದರಲ್ಲಿ ಯಾವ ಕಲರ್ ಅಂತ ಹೇಳ್ಬೇಕು. ಅದು ತೆಗೆದಾಗ ಸೇಮ್ ಕಲರ್ ಆಗಿದ್ದರೆ ಅವರು ಗಿಫ್ಟಾಗಿ ಪಡಿಬೋದು ಆ ಸ್ಯಾರೀಸ್. ಆ ಥರ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ಬಂದಿರುವಂಥ ಲೇಡೀಸ್ ಎಲ್ಲ ತುಂಬ ಚೆನ್ನಾಗಿ ಬೇಗ ಗೆಸ್ ಮಾಡಿದ್ರು ಸ್ಯಾರೀಸ್ ಎಲ್ಲನೂ. ಸೊ ಬೇಗ ಸೋಲ್ಡ್ ಔಟ್ ಆಯ್ತು ಎಲ್ಲನೂ. ಸೊ ಹಾಗಾಗಿ ನಾನು ಮಧ್ಯದಲ್ಲಿ ಜಾಯಿನ್ ಆಗಿದ್ದು. ಹಾಗೆ ಇಲ್ಲಿ ಬಂದಿದ ತಕ್ಷಣ ಎಲ್ಲರೂ ನಮ್ಮ ಫಾಲೋವರ್ಸ್ ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಮಾತಾಡ್ಸೋರು, ಅವ್ರ ಜೊತೆ ಮಾತಾಡ್ತಾ. ಹಾಗೆಯೇ ಇವರು ಕ್ಯಾಮ್ರಾಮನ್ನ ಕರ್ಕೊಂಡು ಬಂದಿದ್ರು. ಮೈಕ್ ಅಂತೆ ಕ್ಯಾಮ್ರಾಮ್ಯಾನ್ ಎಲ್ಲರೂ ಬಂದಿದ್ರಲ್ಲ, ಮೈಕ್ ಎಲ್ಲ ತಂದಿದ್ರು. ಸೊ ಮೈಕಲ್ಲಿ ಇವ್ರು ಮಾತಾಡ್ತಾ ಇದ್ರು ನೋಡಿ. ಸೊ ಅವರು ನೇಮ್ ಹೇಳಬೇಕು, ಸೊ ಕಲರ್ ಇದು ಹೇಳ್ಬೇಕಲ್ವಾ, ಎಲ್ರಿಗೂ ಕೇಳಿಸ್ಬೇಕಲ್ವಾ. ಸೊ ಹಂಗಾಗಿ ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ನಾನು ಬರೋಷ್ಟರಲ್ಲಿ ಅರ್ಧ ಸ್ಯಾರೀಸ್ ಆಗಲೇ ಸೇಲ್ ಆಗಿತ್ತು, ಅಂದರೆ ಗಿಫ್ಟ್ ಆಗಿ ಪಡ್ಕೊಂಡಿದ್ರು ಎಲ್ಲರೂ ಲೇಡೀಸು. ಸೊ ಈಗ ನಾವು ಬಂದಾಗ ಇನ್ನೊಂದು ಅರ್ಧ ಸ್ಯಾರೀಸ್ ಇತ್ತು. ಆವಾಗಿಂದ ನಾನು ಜಾಯಿನ್ ಆದೆ. ಸೊ ಏನೋ ಒಂಥರ ಖುಷಿ ಮನಸ್ಸಿಗೆ ಆ ಥರ ಅನಿಸುತ್ತೆ. ಯಾಕಂದರೆ ಆ ರೀತಿ ಗೇಮ್ಸ್ ಈ ಥರ ಏನಾದರೂ ಚಿಕ್ಕದಾಗ ಒಂಥರ ಗೇಮ್ ಥರ ಆಡಿಸಿ ಸ್ಯಾರೀಸ್ ಕೊಡೋದು ಅಂತ ಹೇಳಿದ್ರು ನನಗೆ. ಆದರೆ ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ. ಏನಾದರೂ ಗೇಮ್ ಇಡ್ತಾರೇನೋ ಅಂದ್ಕೊಂಡಿದ್ದೆ ನಾನು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಸುಮ್ಮನೆ ಕಲರ್ ಗೆಸ್ ಮಾಡೋದು ಮತ್ತು ಫಾಲೋ ಆಗಿರ್ಬೇಕು ಇವ್ರ ಪೇಜ್ನ. ಆ ಥರ ನಾನು ಈ ಸ್ಯಾರಿನ ಪರ್ಪಲ್ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂದು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಆ ಸಿಸ್ಟರ್ ವೇರ್ ಮಾಡಿದ್ರಲ್ಲ, ಸೊ ಅವರು ತಾಕ್ಷಿಬಾಯಿ ಶಿವಸಾಯಿ ಸಿಲ್ಕ್ ಅವರು ಓನರು. ಸೊ ಅವ್ರು ಹಾಕಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದು ಹಾಕ್ಕೊಂಡಿದ್ರು ಅವರು. ಸೊ ನಾನು ಬರೀ ಅವ್ರ ಸ್ಯಾರಿ ನೋಡೋದು ಮತ್ತು ಅಲ್ಲಿ ಬಂದಿರೋವಂಥ ಜನ ಎಲ್ಲ ಮಾತಾಡಿಸ್ತಾ ಇದ್ರು, ಅವ್ರ ಜೊತೆ ಗಮನ ಕೊಡೋದು ಆ ರೀತಿ. ಆಮೇಲೆ ಕೊನೆಯದಾಗಿ ನಾನು ಒಂದು ಸ್ವಲ್ಪ ಮಾತಾಡಿ, ನೀವು ಏನಾದರೂ ಹೇಳ್ರಿ ನಮ್ಮ ಬಗ್ಗೆ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಮೈಕ್ ಇಸ್ಕೊಂಡು ಮಾತಾಡೋಣ ಅಂತಂದು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಬಂದಿದ್ರಲ್ಲ ವಿನ್ ಆಗಬೇಕು ಸ್ಯಾರೀಸ್ ಅಂತಂದು ಹೇಳ್ಬಿಟ್ಟು, ಅವರೆಲ್ಲ ತುಂಬ ಜನ ವಿನ್ ಮಾಡ್ಕೊಂಡು ಆ ರೀತಿ ತೊಗೊಂಡೋಗ್ತಾ ಇದ್ರು ಸ್ಯಾರೀಸು. ತುಂಬ ಖುಷಿ ಆಯಿತು. ಸೊ ಇಷ್ಟೊಂದು ಜನ ನಮ್ಮ ಪಾವಗಡದ ಹೆಣ್ಮಕ್ಳು ಜಾಯ್ನ್ ಆಗಿದ್ರು. ಆದರೆ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ನಾನು ವೀಡಿಯೋ ಮಾಡಿದ್ರು ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ವೀಡಿಯೋ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನನಗೆ ಮೆಸೇಜ್ ಮಾಡಿದ್ರು, ಸಿಸ್ಟರ್ ಎಲ್ಲಿ ನಾವು ಬರ್ತಿದ್ದೀವಿ ಅಂತಂದು. ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿದೆ. ಸೊ ಬಂದರು ಅಂದರೆ ಬೇಗ ಅವರು ನೋಡ್ಕೊಂಡಿಲ್ಲ ಅಷ್ಟೇ. ಸೊ ಹಂಗಾಗಿ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಇದ್ದರೆ ನಾನು ಕಂಪಲ್ಸರಿ ಹೇಳ್ತೀನಿ. ಸೊ ಅವಾಗ ಎಲ್ಲರೂ ಜಾಯಿನ್ ಆಗಿ ನಮ್ಮ ಪಾವಗಡ ಸುತ್ತಮುತ್ತ ಇರೋರು, ಅವರು ಹಿಂದೂಪುರದಲ್ಲೂ ಇಡ್ತಾ ಇರ್ತಾರೆ ಈ ಥರ ಇವೆಂಟ್ಸು, ಅಲ್ಲಿನೂ ಜಾಯಿನ್ ಆಗ್ಬೋದು. ಅವ್ರ ಪೇಜ್ನ ಫಾಲೋ ಮಾಡ್ಕೊಂಡ್ರೆ ಸೊ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನೋದು ಸಿಗುತ್ತೆ. ನೋಡಿ ಇಲ್ಲಿ ಎಕ್ಸ್ಚೇಂಜ್ ಮಾಡಿ ಇಡ್ತಾ ಇರ್ತಾರೆ ಸ್ಯಾರೀಸು. ಒಂದೇ ಹತ್ರ ಇಟ್ಬಿಟ್ರೆ ಕಲರ್ಸ್ ಗೊತ್ತಾಗ್ಬಿಡುತ್ತೆ ಅಂತ ಎಕ್ಸ್ಚೇಂಜ್ ಮಾಡಿ ಇಡ್ತಾರೆ. ಆವಾಗ ಕಲರ್ಸ್ ಅನ್ನೋದು ಹೇಳಬೇಕಾಗುತ್ತೆ. ಸೊ ಬಂದಿರೋ ಅಂಥವ್ರು ನನಗಂತೂ ತುಂಬ ಫನ್ನಿಯಾಗಿ ಅನ್ನಿಸ್ತು. ಮತ್ತು ಸಿಸ್ಟರು ಅಷ್ಟೇ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಸಕ್ಸಸ್ ಸಿಗಲಿ. ಹಾಗೆ ಅವ್ರ ಪೇಜ್ನ ನೀವು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ.
ಏಕೆಂದರೆ ಅಷ್ಟು ಸುಲಭ ಅಲ್ಲ ಒಂದು ಬಿಸ್ನೆಸ್ನ ರನ್ ಮಾಡಬೇಕು ಅಂದರೆ, ಅಷ್ಟು ಈಸಿಯಾಗಿರಲ್ಲ. ಸೊ ಪ್ರತಿಯೊಬ್ಬರು ಅದರಿಂದ ಎಫರ್ಟ್ ಅನ್ನೋದು ಹಾಕಬೇಕು, ಕಷ್ಟಪಡಬೇಕು. ಅದರಲ್ಲಿ ಇವರು ಪಾಪ ಹಸ್ಬೆಂಡ್ ಆ್ಯಂಡ್ ವೈಫು ತುಂಬ ಚೆನ್ನಾಗಿ ಕಷ್ಟಪಡ್ತಾವ್ರೆ. ಸೊ ಅಣ್ಣ ಬಂದುಬಿಟ್ಟು ಅಡ್ರೆಸ್ ಹೇಳಿದ್ರು. ಅಡ್ರೆಸ್ ಬಂದುಬಿಟ್ಟು ನಾಗರಕಟ್ಟೆ ಅಂತ ಹೇಳಿದ್ರು. ನಾವು ನಾಗರಕಟ್ಟೆ ಹತ್ರ ಹೋಗಿದ್ವಿ. ಅಲ್ಲೊಂದು 1/4 ಗಂಟೆ ವೇಸ್ಟ್ ಆಗಿಬಿಡ್ತು. ಸೊ ಇಲ್ಲಿ ಬಂದುಬಿಟ್ಟು ಮೋರ್ ಪಕ್ಕ ಅಶ್ವತ್ಥ ಕಟ್ಟೆ ಇದಿರೋದು. ಸೊ ಅವ್ರು ನಾಗರಕಟ್ಟೆ ಅಂದ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಇಲ್ಲಿ ಬಂದಿದ್ದು ಕೇಳಿ ಮತ್ತೆ ಬೆಂಗಳೂರು ರೋಡಲ್ಲಿ ಅಂತ ಅಂದಿದ್ದಕ್ಕೆ ಬಂದಿದ್ವಿ. ಸೊ ಇಲ್ಲಿ ಇನ್ನೂ ಏನೇನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನನಗೆ ಮೈಕ್ ತಗೊಳ್ಳಿ ನೀವು ಮಾತಾಡಿ ಅನ್ನೋದಕ್ಕೆ ನಾನು ಮಾತಾಡಿದೆ. ತುಂಬ ಇಷ್ಟ ಆಯಿತು. ಅದು ಫಸ್ಟ್ ಟೈಮ್ ಅಲ್ವಾ ನಾನು ಮಾತಾಡಿದ್ದು. ಅದು ಒಂಥರ ಏನೋ ಎಕ್ಸೈಟ್ಮೆಂಟು, ಖುಷಿ. ಅಷ್ಟು ಜನದ ಮುಂದೆ ಮಾತಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಾವೀಗೇನೋ ವೀಡಿಯೋದಲ್ಲಿ ಮಾತಾಡ್ತೀವಿ. ವೀಡಿಯೋ ಮುಂದೆ ನಾನು ಮಾತಾಡಿದ್ದೀನಿ, ಅಂದರೆ ಲೈವಲ್ಲಿ ಎಲ್ಲಾದರೂ ಪ್ರಮೋಷನ್ಸ್ಗೆ ಹೋದಾಗ ಅಲ್ಲಿ ಸುಮಾರು ಜನ ಇರ್ತಾರೆ, ಅಂಥ ಟೈಮಲ್ಲೂ ನಾನು ಮಾತಾಡಿದ್ದೀನಿ. ಆದರೆ ಪಬ್ಲಿಕಲ್ಲಿ ಈ ಥರ ಹೊರಗಡೆ ನಿಂತ್ಕೊಂಡು ಮಾತಾಡಿರೋದು ಇದೇ ಫಸ್ಟ್ ಟೈಮು ಈ ವಿಡಿಯೋದಲ್ಲಿ. ಏನೋ ಒಂಥರ ಖುಷಿ ಆಯಿತು ನನಗೂ. ಚೆನ್ನಾಗಿ ಮಾತಾಡಿದ್ರಿ ಅಂತ ನಂದರು ಅಲ್ಲಿ ಬಂದಿರೋರೆಲ್ಲರೂ. ಸೊ ನಮ್ಮ ಮನೆಯವರು ಹೇಳ್ತಾಯಿದ್ರು, ವೀಡಿಯೋ ಶೂಟ್ ಮಾಡ್ತಾಯಿದ್ರಲ್ಲ ಅಲ್ಲಿ ಎಲ್ಲ ಮಾತಾಡ್ತಾಯಿದ್ರು. ಅವರು ನೋಡು ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದು ಹೇಳ್ತಾಯಿದ್ರು ನಿನ್ನ ಅಂತಂದು ಹೇಳಿದ್ರು. ಇನ್ನೊಂದು ಸ್ವಲ್ಪ ಜನ ಅವ್ರು ಯೂಟ್ಯೂಬರ್ ಬಿಡ್ರಿ ಅವ್ರು ಮಾತಾಡ್ತಾರೆ ಅಂತಂದು ಹೇಳ್ತಾ ಇರ್ತಿದ್ರಂತೆ. ಏನು ಯೂಟ್ಯೂಬರ್ ಆದರೂ ಏನು ಎಕ್ಸ್ಪೀರಿಯನ್ಸ್ ಇದ್ರೂ ಪಬ್ಲಿಕಲ್ಲಿ ಮಾತಾಡೋದಕ್ಕೂ ನಾವು ಕ್ಯಾಮ್ರಾ ಮುಂದೆ ಸಪ್ರೇಟಾಗಿ ಮನೆ ಹತ್ರ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನೋದಿರುತ್ತೆ. ಆದ್ರೂ ನಾನು ಚೆನ್ನಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ನನಗೂ ಒಂಥರ ಖುಷಿ ಆಯಿತು. ನನಗೂ ಏನೋ ಒಂಥರ ಧೈರ್ಯ ಬಂತು. ಇನ್ನೊಂಚೂರು ಏನೋ ಇನ್ನೂ ಮಾತಾಡ್ಬೋದು, ಇನ್ನೂ ಎಲ್ಲಾದರೂ ಸರಿನೇ ಓಕೆ ಮಾತಾಡ್ಬೋದು ಅನ್ನೋಷ್ಟು ಕಾನ್ಫಿಡೆಂಟ್ ಬಂತು. ಅದಕ್ಕೇ ಸೊ ಎಲ್ಲೇ ಆಗಲಿ ಈ ಥರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋದು. ಸೊ ಒಂದ್ಸರಿ ವಿಸಿಟ್ ಮಾಡಿ, ಯಾವುದು ನೀವು ಅಪ್ಸೆಟ್ ಅಂತೂ ಆಗಲ್ಲ. ಅಷ್ಟು ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ಯಾವುದೇ ಒಂದು ಈವೆಂಟ್ಸ್ ಆಗಿರ್ಬೋದು, ಒಂದು ಕಡಿಮೆ ಪ್ರೈಸಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಡಿಮೆ ಪ್ರೈಸಲ್ಲಿ ನಿಮಗೆ ಸ್ಯಾರೀಸ್ ಎಲ್ಲ ಸಿಗುತ್ತೆ. ಸೊ ನಾನು ಆಲ್ರೆಡಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ಯಾರಿ ಹತ್ರ ಬೈ ಮಾಡಿದ್ದೀನಿ. ಸೊ ಅದು ನನ್ನ ವಿಡಿಯೋಸಲ್ಲಿ ನೀವು ನೋಡ್ಬೋದು. ಸೊ ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ನನ್ನ ಚಾನಲ್ ಇತ್ತು. ಸೊ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಎಲ್ಲರಲ್ಲೂ ಅಪ್ಲೋಡ್ ಮಾಡ್ತೀನಿ. ಟ್ಯಾಗ್ ಮಾಡ್ತೀನಿ. ಆದಷ್ಟು ಇವ್ರ ಪೇಜ್ನ ನೀವೆಲ್ಲರೂ ಫಾಲೋ ಮಾಡ್ಕೊಂಡ್ರೆ ಆಫರ್ಸ್ ಯಾವಾಗ ಇರುತ್ತೆ ಅನ್ನೋದು ನಿಮಗೂ ಅಪ್ಡೇಟ್ ಅನ್ನೋದು ಸಿಗುತ್ತೆ. ಓಕೆನಾ? ಎಲ್ಲರೂ ಫಾಲೋ ಮಾಡ್ಕೊಂತೀರಾ? ಓಕೆ. ಸೊ ಇನ್ನು 3 ಸ್ಯಾರೀಸ್ ಇದೆ. ಆಲ್ರೆಡಿ ಬೇಗ ನೀವೆಲ್ಲರೂ ಗೆಸ್ ಮಾಡಿ ಬೇಗ ವಿನ್ ಆಗಿ. ಓಕೆ. ಸೊ ಆ ರೀತಿ ಮಾತಾಡಿದೆ. ನನಗೇನೋ ತುಂಬ ಖುಷಿ ಆಯಿತು. ಮತ್ತು ಅವರು ಅಷ್ಟೇ, ಓನರು ತುಂಬ ಚೆನ್ನಾಗಿ ಮೆಚ್ಕೊಂಡ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ಸೊ ಇದೇ ರೀತಿ ನಮ್ಮ ಹಿಂದೆ ಇರಿ, ನೀವು ತುಂಬ ಸಪೋರ್ಟಿವ್ ಆಗಿದ್ದೀರಾ ನಮಗೆ ಅಂತ ಹೇಳಿದ್ರು. ಸೊ ನಮ್ಮ ಮಾತು, ನಮ್ಮ ಬಿಹೇವಿಯರೇ ಅಲ್ಲ ತುಂಬ ಮುಖ್ಯ ಎಲ್ರಿಗೂ. ಸೊ ಹಂಗಾಗಿ ಅವರು ಅಷ್ಟೇ ನಮ್ಮ ಮಾತು, ಬಿಹೇವಿಯರ್ ನೋಡಿಬಿಟ್ಟು ತುಂಬ ಚೆನ್ನಾಗಿ ಇಷ್ಟಪಟ್ಟರು. ತುಂಬ ಖುಷಿ ಆಯಿತು. ಸೊ ಓಕೆ, ಆಲ್ ದಿ ಬೆಸ್ಟ್. ಇವ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ಹೊಸ್ದಾಗೆ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಏನು ಅಂತ ಬರ್ತಾರಲ್ಲ, ಅಂಥವ್ರಿಗೆಲ್ಲ ನಿಜವಾಗ್ಲೂ ಒಳ್ಳೇದಾಗಲಿ ಅಂತಂದೇ ಬಯಸೋಣ. ಯಾಕೆಂದರೆ ಯಾರ್ದು ಇನ್ನೊಬ್ರದ್ದು ನೋಡಿ ಕಾಪಿ ಹೊಡಿಬಾರ್ದು. ಸೊ ಇನ್ನೊಬ್ಬರ ಬಿಸ್ನೆಸ್ಗೆ ನಾವು ಎಂಟ್ರಿ ಆಗಿ ಹಾಳು ಮಾಡಬಾರ್ದು. ಸೊ ಇದೆರಡು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾರು ಬೇಕಾದ್ರೂ ಉದ್ಧಾರ ಆಗ್ತಾರೆ. ಮೇಯ್ನು ದೇವರು ಎಲ್ಲಿ ಬೇಕಾದ್ರೂ ಕರುಣೆ ತೋರಿಸ್ತಾರೆ. ನೀನೇನೇ ಒಂದು ಮಾಡೋಕ್ಕೋದ್ರೂ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ತೋರಿಸ್ತಾರೆ. ನಾವು ಯಾವಾಗಲೂ ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಕಟ್ಕೊಂಡಿರುವಂಥ ಬಿಸ್ನೆಸ್ನ, ಇನ್ನೊಬ್ಬರು ಕಟ್ಕೊಂಡಿರುವಂಥದ್ದು ಏನೇ ಒಂದು ವೀಡಿಯೋಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಒಂದು ವ್ಯಾಪಾರ ಆಗಿರ್ಬೋದು, ಏನೇ ಆಗಲಿ ನಾವು ಯಾವಾಗ ಅವ್ರಿಗೆ ಆಪೋಸಿಟ್ ಆಗಿ ಮಾಡ್ತೀವೋ, ಇಲ್ಲ ಅವ್ರು ಮಾಡಿರೋ ಥರ ನಾವು ಕಾಪಿ ಮಾಡ್ತೀವೋ, ಆವಾಗ ನಿಜವಾಗ್ಲೂ ಹೇಳಿಗೆ ಅನ್ನೋದಿರಲ್ಲ. ಸೊ ಇದು ನಾನು ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ಬಿಟ್ಬಿಟ್ಟು ಓನ್ ಟ್ಯಾಲೆಂಟಲ್ಲಿ ಸ್ವಂತ ಬುದ್ಧಿಯಿಂದ ಮೇಲೆ ಬಂದರೆ ನಿಜವಾಗ್ಲೂ ಯಾರು ಬೇಕಾದ್ರೂ ಉದ್ಧಾರ ಆಗ್ತಾರೆ. ಸೊ ಹಂಗಾಗಿ ಇವರು ಅಷ್ಟೇ. ಇವರು ಮೊನ್ನೆಯವರಲ್ಲ, 1990ಇಂದ ಸೊ ಇವರು ಶಾಪ್ ಅನ್ನೋದಿರೋದು. ಈಗ ತಾಕ್ಷಿ ಬೈ ಶಿವಸಾಯಿ ಸಿಲ್ಕ್, ಆಗ ಶಿವಸಾಯಿ ಸಿಲ್ಕ್ ಅಂತ ಇತ್ತಂತೆ. ಸೊ ಹಂಗಾಗಿ ಸೊ ಅವರು ಕಷ್ಟಪಡ್ತಾವ್ರೆ. ಒಳ್ಳೇದಾಗಲಿ ಅವ್ರಿಗೂ. ಯಾರು ಓನ್ ಬುದ್ಧಿಯಿಂದ, ಸ್ವಂತ ಬುದ್ಧಿಯಿಂದ ಬರ್ತಾರೋ ಅಂಥವ್ರೆಲ್ಲ ದೇವ್ರ ಕೈ ಹಿಡದೇ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ. ಮೇಯ್ನ್ ಎಕ್ಸ್ಪೀರಿಯನ್ಸ್ ನನ್ನೇ ತಗೋಬೋದು ನೀವು ಎಕ್ಸಾಂಪಲ್ಗೆ. ಯಾಕಂದರೆ ನಾನು ಯಾರ್ದು ನೋಡಿ ಕಾಪಿ ಹೊಡೆದಿರೋಳಲ್ಲ. ಯಾರು ಒಬ್ಬರು ಮಾಡಿದ್ರು ಅಂತ ಹೋಗ್ಬಿಟ್ಟು ಇನ್ನೊಂದು ಮಾಡೋದು ಆ ಥರ ಕ್ಯಾರೆಕ್ಟರೇ ನಂದಲ್ಲ. ಸೊ ತಗೊತೀವಿ ನಾವು ಇನ್ಸ್ಪೈರ್ ಆಗಿ ಯಾರನ್ನ ತುಂಬ ಚೆನ್ನಾಗೇ ಬೆಳೆದು ಸೊ ಒಂದು ಒಳ್ಳೆ ಮಾರ್ಗದರ್ಶಿಯಾಗಿ ನಿಂತಿರ್ತಾರಲ್ಲ ಅಂಥವ್ರನ್ನ ತಗೊಂಡು ನಾವು ಮಾಡ್ತೀವಿ. ಎಲ್ಲ ನಮ್ದು ಓನ್ ಕಂಟೆಂಟೇ ಅಂತ ಹೇಳಲ್ಲ. ಆದರೆ ಪ್ರತಿಯೊಂದು ಕಾಪಿ ಹೊಡೆದ್ರೆ ಅದನ್ನು ಕಾಪಿ ರೈಟ್ ಅಂತಾರೆ ಹೊರತು ಸ್ವಂತ ಟ್ಯಾಲೆಂಟ್ ಅಂತ ಯಾರು ಅನ್ನಲ್ಲ. ಹಾಗಾಗಿ ಆ ಥರ ಕಾಪಿ ಹೊಡಿಯೋಕ್ಕಂತೂ ಹೋಗ್ಬೇಡ್ರಿ. ಸ್ವಂತ ಬುದ್ಧಿಯಿಂದ ಒಬ್ರು ಹೊಟ್ಟೆ ಮೇಲೆ ಹೊಡಿದಂಗೆ, ಒಬ್ರದ್ದೇನೋ ಕಾಪಿ ಮಾಡ್ದಂಗೆ ಸ್ವಂತ ನಿನಗೇನು ಟ್ಯಾಲೆಂಟ್ ಇದೆಯೋ ಅದನ್ನ ತೋರಿಸ್ಕೊಳ್ರಿ. ಬಂದು ನಿಜವಾಗ್ಲೂ ಸಕ್ಸಸ್ ಅನ್ನೋದು ಎಲ್ರಿಗೂ ಬರುತ್ತೆ. ಯಾರಪ್ಪನ ಸ್ವಂತ ಸೊತ್ತು ಅಲ್ಲ ಇದು. ಸೊ ಎಲ್ರಿಗೂ ಟ್ಯಾಲೆಂಟ್ ಇದ್ದರೆ ಅವ್ರು ಮುಂದೆ ಬಂದೇ ಬರ್ತಾರೆ. ಕಾಪಿ ಹೊಡ್ಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ. ಕಾಪಿ ಹೊಡಿಯೋರು ಎಷ್ಟು ದಿನ ಹೊಡಿಬೋದು, ಬೇರೆಯವ್ರದ್ದು ನೋಡಿ ಹೊಡಿಬೋದು. ಸ್ವಂತ ಬುದ್ಧಿ ಇದ್ದರೆ ನಾವು ಎಷ್ಟು ವರ್ಷ ಆದರೂ ಮಾಡ್ಕೊಂಡು ಬರ್ಬೋದು. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ನನ್ನ ಫ್ರೆಂಡ್ ನೇತ್ರ ಸೊ ಇಲ್ಲಿ ರೆಡ್ಡಿ ಎಲೆಕ್ಟ್ರಾನಿಕ್ಸಲ್ಲಿ ವರ್ಕ್ ಮಾಡ್ತೀನಿ.
ಮಾಡ್ತಿದ್ದಾಳೆ. ಅಲ್ಲಿ ಹುಡುಗರು ಯಾರೋ ನೋಡಿದ್ರಂತೆ ನಾನು ಅಲ್ಲಿ ಈವೆಂಟ್ಸ್ ಹತ್ರ ಇರೋದು. ನಿಮ್ಮ ಫ್ರೆಂಡ್ ಪದ್ಮ ಬಂದಿದ್ದಾರೆ ಅಲ್ಲಿ ಅಂತ ಅಂದಿದ್ದಕ್ಕೆ ಫೋನ್ ಮಾಡಿದ್ಲು. ಎಲ್ಲಿದೆಯಾ ಪದ್ಮ ಅಂದ್ರೆ ನಾನು ಇಲ್ಲಿ ಈವೆಂಟ್ಸ್ ಹತ್ರ ಇದ್ದೀನಿ ಅಂದರೆ ಬಾ ಒಂದು ಸಾರಿ ಶೋರೂಮ್ ಬಾ ಅಂತ ಅಂದ್ಲು. ಯಾವಾಗಲಾದರೂ ಅಷ್ಟೇ ಹೆಣ್ಮಕ್ಳಿಗೆ ಒಂದು ಮಾರ್ಗದರ್ಶಿ ಅಂದರೆ ನೇತ್ರನ ತಗೋಬೋದು. ಯಾಕೆಂದರೆ ಗಂಡ ತಂದಾಕಿರೋ ತಿಂದ್ಕೊಂಡು ಮನೇಲಿರ್ಬೋದು ಅಂತಂದು ಹೇಳ್ಬಿಟ್ಟು ಇದು ಮಾಡ್ಬೋದು. ಆದರೆ ಇಬ್ಬರು 2 ಕಿಡ್ಸು ಆದ್ರೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಗಂಡನೂ ವರ್ಕ್ ಅಂತ ಹೋಗ್ತಾರೆ ಹಸ್ಬೆಂಡು, ಇವರು ಬಂದ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಒಂಥರ ಖುಷಿ ಅನಿಸುತ್ತೆ ನನಗೆ ನೋಡಿ. ಸೊ ಹೋದಾಗೆಲ್ಲ ನಾನು ಅವರು ಎಲ್ಲ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದು ಇದು ಕಷ್ಟ ಸುಖ ಮಾತಾಡ್ಕೊಂಡು, ನನಗೂ ಅಷ್ಟೇ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾಳೆ, ಒಳ್ಳೇದೆಲ್ಲ ಹೇಳ್ಕೊಡ್ತಾಳೆ. ತುಂಬ ಚೆನ್ನಾಗಿ ಮಾಡ್ತೀರಾ ಅಣ್ಣ ನೀವು, ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ, ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಅಷ್ಟೇ ತುಂಬ ಚೆನ್ನಾಗಿ ಕಷ್ಟಪಡ್ತಾಳೆ. ದೇವ್ರು ಅವಳಿಗೂ ಅವ್ರ ಮಕ್ಕಳಿಗೂ ಎಲ್ರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಷ್ಟದಿಂದ ಬಂದಿರೋ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ದುರಂಕಾರ ಇರಲ್ಲ, ದೌಲತ್ ಮಾತುಗಳಾಡಲ್ಲ, ಕಷ್ಟ ಸುಖ ತಿಳ್ಕೊಂಡು ಬೆಳೆದಿರ್ತಾರೆ. ನಾವು ಎದ್ವ ತದ್ವ ಬೆಳೆದು ಎದ್ವ ತದ್ವ ಮಾತಾಡಿದ್ರೆ ಅದು ನಮಗೂ ಒಳ್ಳೇದಲ್ಲ. ಸೊ ದೇವರು ನೋಡ್ತಿರ್ತಾನೆ. ಹಂಗಾಗಿ ಅವಳು ತುಂಬ ಕಷ್ಟದಿಂದ ಬಂದಿದ್ದಾಳೆ. ದೇವ್ರು ಅವಳಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ವಿಡಿಯೋ ನೋಡೋರ್ಗೆಲ್ರಿಗೂ. ಸೊ ಓಕೆ, ಇಲ್ಲಿಂದ ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಜೋರು ಮಳೆ ಬರ್ತಾ ಇತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಅಷ್ಟರಲ್ಲಿ ಇಂಥ ಮಳೆ ನಾವು ಕಾರ್ ತೊಗೊಂಡಾಗಿಂದ ಬಂದಿರಲಿಲ್ಲ, ಈ ಥರ ಗ್ಲಾಸ್ ಮೇಲೆ ನೀರೇ ಬಿದ್ದಿರಲಿಲ್ಲ ಅಂತಂದು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಅಷ್ಟರಲ್ಲಿ ನಮ್ಮ ಮನೆ ಕಡೆ ಹೋಗೋ ಟೈಮ್ ಆಯಿತು. ಇನ್ನು ಹೆಂಗೆ ಇಳಿಯೋದು ಕಾರು ಅಂತಂದು ಅದೇ ಯೋಚನೆ ಮಾಡ್ತಾಯಿದ್ದೆ. ಯಾಕಂದ್ರೆ ಅಷ್ಟು ಜೋರು ಮಳೆ ಬರ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ನೆಕ್ಸ್ಟ್ ಮನೆ ಒಳಗೆ ಹೋದ್ವಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.